ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ. ಕವಿದುಕೊಂಡು ಇರುವ ಪಾಪ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ದಾಸರು. ನಮ್ಮನ್ನು ಆವರಿಸಿ ಬಿಟ್ಟಿದೆ ಅಂತೆ ಪಾಪ. ಪಾಪದ್ದೇ ಹೊದಿಕೆ, ಕವಿದುಕೊಂಡು ಇರುವ ಪಾಪ. ಪಾಪ ಸ್ವಲ್ಪ ಅಂಟಿಕೊಂಡದ್ದಲ್ಲ, ಪಾಪದ ಚೀಲದಲ್ಲಿಯೇ ನಾವು ಮುಳುಗಿ ಹೋಗಿರ್ತೇವೆ. ಕವಿದುಕೊಂಡು ಇರುವ ಪಾಪ, ಅದನ್ನು ಸವಿದು ಹೋಗುವ ಹಾಗೆ ಮಾಡಬೇಕು. ಮಾಡಿದ ಪಾಪ ಅದು ಎಷ್ಟಿದೆ ಪೂರ್ತಿ ಕವರ್ಡ್ ಪಾಪದಿಂದಲೇ ನಾವು ಮುಚ್ಚಿ ಹೋಗಿರ್ತೇವೆ. ಅದನ್ನು ಸವೆದು ಹೋಗುವಂತೆ ಮಾಡು ಅಂತ ದಾಸರು ಭಿನ್ನವಿಸಿಕೊಂಡಿದ್ದಾರೆ ತ್ರಿವಿಕ್ರಮನ ಹತ್ರ. ಆಕಾಶದಲ್ಲಿ ಮೋಡ ಕವಿದಿರ್ತದೆ. ಮೋಡ ಕವಿದಿರ್ತದೆ ಅಂದರೆ ಇಡೀ ದೇಶನೇ ಕಪ್ಪಾಗಿ ಬಿಟ್ಟಿರ್ತದೆ. ಇವತ್ತು ಅರ್ಥ ಆಗೋದಿಲ್ಲ, ಅದು 2 ದಿವಸದ ಮುಂಚೆ ಹೇಳಿದರೆ ಅರ್ಥ ಆಗ್ತಿತ್ತು ನಿಮಗೆ. ಇಡೀ ಬೆಂಗಳೂರು ಕಪ್ಪಾಗಿತ್ತು, ಕವಿದುಕೊಂಡಿರುವ ಮೋಡ. ಅದಕ್ಕೆ 2 ಗತಿ. ಅದಕ್ಕೆ ಒಂದು, ಆ ಮೋಡ ಅಲ್ಲಿಯೇ ಸ್ಫೋಟ ಆಗಿ ಮಳೆಯಾಗಿ ಧಾರೆಯಾಗಿ ಹರಿದು ಇಡೀ ಬೆಂಗಳೂರನ್ನು ಮುಳುಗಿಸ್ತದೆ. ಇದು ಒಂದು ಗತಿ. ಅಥವಾ ಇನ್ನೊಂದು ಗತಿ, ಅದಕ್ಕೆ ಮೋಡಗಳಿಗೆ ವಾಯುದೇವರ ಅನುಗ್ರಹ ಇತ್ತು ಅಂತಂದರೆ ಅಷ್ಟು ಮೋಡಗಳನ್ನು ಕೂಡ ಇಲ್ಲಿಂದ ಕೊಂಡೋಗಿ ಇನ್ನೊಂದು ಯಾವುದೋ ಒಂದು ಜಾಗದಲ್ಲಿ ನೀರಂತೂ ಖಾಲಿಯಾಗಬೇಕು ಅಂತೂ ಇಲ್ಲಿಂದ ಕೊಂಡೋಗಿ ಎಲ್ಲಿಯೋ ತಲೆಗೆ ಬೀಳುವ ಹಾಗೆ ಮಾಡುವಂಥದ್ದು. ಕವಿದುಕೊಂಡಿರುವ ಮೋಡಕ್ಕೆ 2 ಗತಿ. ಒಂದೋ ಅಲ್ಲಿಯೇ ಅನುಭವಿಸುವುದು, ಒಂದೋ ಯಾರ ತಲೆ ಮೇಲೋ ಹಾಕುವುದು. 2ರಲ್ಲಿ ಒಂದು ಆಗಬೇಕು. ದಾಸರು ಹೇಳ್ತಾರೆ, ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ. ಆ ಕವಿದುಕೊಂಡಿರುವ ಪಾಪ ಅದು ಇಲ್ಲಿಯೇ ಮಳೆ ವರ್ಷಣೆ ಮಾಡಬಾರ್ದು, ಪಾಪದ ಫಲ ಇಲ್ಲಿ ಬೀಳಬಾರ್ದು. ಅದು ಏನಾಗಬೇಕು? ಸವೆದುಕೊಂಡು ಹೋಗಬೇಕು. ಸವೆದು ಅದು ಖಾಲಿಯಾಗಬೇಕು. ಖಾಲಿ ಮಾಡು ಅಂತ ಯಾರ ಹತ್ರ ಮಾಡಿದ ಭಿನ್ನಹ? ತ್ರಿವಿಕ್ರಮನ ಹತ್ರ. ತ್ರಿವಿಕ್ರಮ, ನಿನಗೆ ಆ ಶಕ್ತಿ ಇದೆ. ನಿನಗೆ ಕ್ರಮ ಅಂದರೆ, ವಿಕ್ರಮ ಅಂತಂದರೆ ಸಾಮರ್ಥ್ಯ. ನಿನಗೆ ಎಲ್ಲದರಲ್ಲಿಯೂ ನಿನಗೆ ಸಾಮರ್ಥ್ಯ ಇದೆ. ನಿನ್ನ ಸಾಮರ್ಥ್ಯ ಅದನ್ನು ಉಪಯೋಗ ಮಾಡಿ ನನ್ನನ್ನು ಆವರಿಸಿರ್ತಕ್ಕಂತಹ ಆ ಪಾಪದ ಗೋಣಿ ಚೀಲ ಅದನ್ನು ಸವೆಯುವಂತೆ ಮಾಡಿಬಿಡು, ಹರಿದು ಹೋಗುವಂತೆ ಮಾಡಿಬಿಡು, ಅದು ದೂರ ಕಿತ್ತು ಬಿಸಾಡು ಅಂತ ದಾಸರು ಪ್ರಾರ್ಥನೆ ಮಾಡಿದ್ದಾರೆ. ಕವಿದುಕೊಂಡು ಇರುವ ಪಾಪ, ತ್ರಿವಿಕ್ರಮ, ಈ 2 ಶಬ್ದಗಳ ಜೋಡಣೆ ನಾವು ಮಾಡಿದರೆ ಕವಿದುಕೊಂಡಿರುವ ಪಾಪ ಯಾವುದು? ನಮ್ಮಲ್ಲಿ ಇಡೀ ನಮ್ಮ ಜೀವನದಲ್ಲಿ ಪಾಪ ನಡೆಯುತ್ತದೆ. ನಮ್ಮಲ್ಲಿ ಆ 14 ಊರ್ಧ್ವ ಜೀವೀನಿ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ, ಅಷ್ಟವರ್ಷಾಧಿಕೋಶಸ್ತು ಅಶೀತಿರ್ನಹಿ ಪೂರ್ಯತೆ. 8ರ ಮೇಲೆ ನಾವು ಮಾಡುವ ಕರ್ಮಗಳಿಗೆಲ್ಲ ಲೆಕ್ಕ ಸಿಗ್ತದೆ ಅಂತ. ನಾವು ಮಾಡಿದ ಕರ್ಮ ಅದಕ್ಕೆಲ್ಲ ಕೌಂಟಿಂಗ್ ಆಗುತ್ತೆ ಅಂತ. ಆಮೇಲೆ ಸ್ವಲ್ಪ ತಿದ್ದುಪಡಿ ಮಾಡಿದರು, ಅಮೆಂಡ್ಮೆಂಟ್. ಅದಕ್ಕೆ 8 ಬಾರಿ ಚಿಕ್ಕ ವಯಸ್ಸಾಯಿತು, ಅದು ಬೇಡ, ಅದಕ್ಕೆ ಡಬ್ಬಲ್, ಸ್ವಲ್ಪ ಕಡಿಮೆ. ಆ 14 ಊರ್ಧ್ವ ಜೀವಿನಿ ಆಚಾರ್ಯರೇ ಹೇಳಿದ ಮಾತಿದು. 14 ವರ್ಷದ ಮೇಲೆ ಕರ್ಮಾಣಿ ನಿಯಮೇನತು, ಕರ್ಮ ಒಂದು ಕ್ಷಣ ನಾವು ಬದುಕಿದರೆ 10 ದೇಹಗಳಿಗೆ ಬೇಕಾದಷ್ಟು, 10 ವರ್ಷ ಅಲ್ಲ, ದಶಾವರಾಣ ದೇಹಾನ, ಕನಿಷ್ಠ ಪಕ್ಷ 10 ಜನ್ಮಕ್ಕೆ ಬೇಕಾದಷ್ಟು ಡಿಪಾಸಿಟ್ ನಾವು ಮಾಡ್ತೇವೆ ಅಂತ. ದಶಾವರಾಣ ದೇಹಾನ ಅಂತ ಎಷ್ಟಿದೆ ಪಾಪ ನಮ್ಮದು. ಕವಿದುಕೊಂಡಿರುವ ಪಾಪ, ಆ ಪಾಪ ನಾಶ ಮಾಡಬೇಕಾದರೆ ಆ ತ್ರಿವಿಕ್ರಮನೇ ಸಮರ್ಥ. ಎಲ್ಲ ಕಡೆ ತುಂಬಿಕೊಂಡಿರ್ತಕ್ಕಂತಹ ತ್ರಿವಿಕ್ರಮ ನಮ್ಮನ್ನು ತುಂಬಿಕೊಂಡ ಈ ಪಾಪದ ಗೋಣಿಚೀಲ ಅದನ್ನು ನಾಶ ಮಾಡಲಿಕ್ಕೆ ಶಕ್ತ ಅಂತ ತ್ರಿವಿಕ್ರಮನಿಗೆ ಪ್ರಾರ್ಥಿಸಿದ್ದಾರೆ. ನಮ್ಮದು ಪಾಪಗಳನ್ನು ನಾವು ವಿಭಾಗ ಮಾಡಿಕೊಂಡು ಹೋದರೆ ಸುಮಾರಾಗಿ ಎಚ್ಚರದಲ್ಲಿ ಮಾಡುವ ಪಾಪ, ಸ್ವಪ್ನದಲ್ಲಿ ಮಾಡುವ ಪಾಪ,
ನಿದ್ರೆಯಲ್ಲಿ ನಮ್ಮಿಂದ ಆಗುವ ತಪ್ಪುಗಳು. ಮೋಕ್ಷದಲ್ಲೆಂದು ತಪ್ಪಾಗುವುದಿಲ್ಲ. ಈ ಮೂರನ್ನು ಲೆಕ್ಕಕ್ಕೆ ತಗೊಂಡಿದ್ದಾರೆ. ಎಂದು ಅನ್ನಂತ ಮಸಾಲೆ ಮಾಡ್ತಾರೆ, ಅದಕ್ಕೆ ಪಾಪನೇ, ಅದು ಪರಿಹಾರ ಏನು ಇಲ್ಲವೇ ಇಲ್ಲ. ಅದು ನಾವು ಬೇಡವೇ ಬೇಡ. ನಾವು ಸಾತ್ವಿಕರಲ್ವಾ, ಇಲ್ಲಿ ಬಂದು ಇಲ್ಲಿ ಇಷ್ಟು ಉಪನ್ಯಾಸ ಕೇಳ್ತೇವೆ ಅಂತಂದರೆ ನಮಗೆ ಯಾಕೆ ಅಂತ ಅನ್ನಂತ ಮನಸ್ಸಿನ ಚಿಂತೆ. ಹಾಗಾಗಿ ಮೂರು ಅವಸ್ಥೆಗಳು: ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ನಿದ್ರೆಯ ಅವಸ್ಥೆ. ಮೂರು ಅವಸ್ಥೆಗಳು. ಈ ಮೂರು ಅವಸ್ಥೆಗಳಲ್ಲಿಯೂ ನಮ್ಮಲ್ಲಿ ತಪ್ಪು ಕೆಲಸಗಳೇ ಜಾಸ್ತಿ ಆಗುತ್ತೆ, ಅಪರಾಧಗಳೇ ಜಾಸ್ತಿ ಆಗ್ತದೆ. ತಪ್ಪು ಕೆಲಸ ನಾವು ಮಾಡ್ತೇವೆ, ಅಪರಾಧ ನಾವು ಮಾಡ್ತೇವೆ. ಎಚ್ಚರದಲ್ಲಿ ಅದು ಎಷ್ಟು ತಪ್ಪುಗಳು ನಮ್ಮಿಂದ ಆಗ್ತವೆ. ಒಂದು ಈ ಜಡಭರತರ ಕಥೆಯನ್ನು ಹೇಳ್ತಾರೆ ನೋಡಿ. ಜಡಭರತರು ರಘುಗಣರ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋದರೆ ಕಾಲಿಡ್ಲಿಕ್ಕಾಗಲಿಲ್ಲ ಅವರಿಗೆ. ಯಾವ ಜಂತು, ಯಾವ ಹುಳ ಉಪ್ಪಟಗಳು ದಾರಿಯಲ್ಲಿ ಇರ್ತವೆ, ಅದನ್ನು ತುಳಿದರೆ ಎಲ್ಲಿ ಹಿಂಸೆ. ಪಾಪ ಹೆಜ್ಜೆ ಇಡಲಿಕ್ಕಾಗಲಿಲ್ಲ. ರಘುಗಣರಿಗೆ ಅದು ಹೇಗೆ ಅರ್ಥ ಆಗಬೇಕು ಗೊತ್ತಾಗಲಿಲ್ಲ ಅವರಿಗೆ. ಆಕ್ಷೇಪ ಮಾಡ್ತಾರೆ, ಬೈತಾರೆ, ನಿಂದೆ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಆ ಕತೆ ನಾವು ಭಾಗವತದಲ್ಲಿ ಕೇಳ್ತೇವೆ. ಒಂದು ಹೆಜ್ಜೆ ಇಡಲಿಕ್ಕಾಗುವುದಿಲ್ಲ. ಎಷ್ಟು ಪ್ರಾಣಿಗಳು ನಾವು ಎಷ್ಟು ನಡೀತೇವೆ, ನಾವು ಎಷ್ಟು ಹುಳ ಉಪ್ಪಟಗಳನ್ನು ತುಳಿದಿದ್ದೇವೆ, ಅದರ ಜೀವ ತೆಗೆದಿದ್ದೇವೆ, ಯಾರಿಗೊತ್ತು ಲೆಕ್ಕ. ನಾವು ಪ್ಯೂರ್ ವೆಜ್, ಆದರೆ ನಮ್ಮಲ್ಲಿ ಆಗುವ ತಪ್ಪುಗಳೇ ಎಷ್ಟು. ನೀರು ಕುಡಿತೇವೆ, ಎಷ್ಟು ಬ್ಯಾಕ್ಟೀರಿಯಾಗಳು, ಎಷ್ಟು ಸಸ್ಯಗಳು, ಪ್ರಾಣಿ, ಹಣ್ಣುಗಳು, ಅದರೊಳಗಿರ್ತಕ್ಕಂತಹದ್ದು ಚಿಕ್ಕ ಚಿಕ್ಕ ಜಂತುಗಳು. ಹಾಗಾಗಿ ಹಿಂಸೆಗಳು ಅನಿವಾರ್ಯವಾಗಿ ನಡೀತವೆ. ಅದಕ್ಕೇನೆ ನಮ್ಮಲ್ಲೊಂದು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಪಂಚಸೂನ ದೋಷ ಪರಿಹಾರಾರ್ಥಂ, ಅದಕ್ಕೆ ವೈಶ್ವದೇವ ಬಲಿಹರಣ, ಅದಕ್ಕೆ ಆಹುತಿಗಳು ಅಂತ ಹೇಳಿದ್ದಾರೆ ಅದಕ್ಕೆ. ಹಾಗಾಗಿ ನಮ್ಮಿಂದ ಎಚ್ಚರ ತಪ್ಪಿ ಬದುಕುವ ಕಾರ್ಯಕ್ರಮಗಳೇ ನಡೆಯುವುದು ಜಾಸ್ತಿ. ಎಚ್ಚರ ಅಂತ ನಾವು ಹೇಳ್ತೇವೆ, ಆದರೆ ನಾವು ಮಾಡುವ ತಪ್ಪು, ಅಪರಾಧಗಳು, ಪಾಪಗಳು, ಅದರ ಎಚ್ಚರ ಇರುವುದಿಲ್ಲ. ಅದರಿಂದ ಜಾಗೃತ ಅವಸ್ಥೆಯಲ್ಲಿ ನಾವು ಜಾಗೃತ ಅವಸ್ಥೆ ಅಂತ ನಾವು ತಿಳ್ಕೊಂಡದ್ದರಲ್ಲಿ ನಮ್ಮ ಮೂಲಕ ನಡೆಯುವ ಪಾಪಗಳು ಅದೆಷ್ಟು ಎಷ್ಟು ಎಷ್ಟು. ಅದೇ ರೀತಿ ಸ್ವಪ್ನದಲ್ಲಿ ನಮ್ಮಿಂದ ಎಷ್ಟು ಅಪರಾಧಗಳು ನಡೆಯುತ್ತವೆ. ಸ್ವಪ್ನದಲ್ಲಿ ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡ್ತಾರೆ. ಒಬ್ಬರು ಒಂದು ನನ್ನ ಹತ್ರ ಹೇಳಿದ್ರು ಪಾಪ. ಏನು ಅಂದರೆ, ಏಕಾದಶಿ ದಿವಸ ಅವರು ಮಲಗಿದ್ದಾರಂತೆ. ಮಲಗಿದಾಗ ಖಗ್ರಾಸ ಭೋಜನ, ಮೃಷ್ಟಾನ್ನ ಭೋಜನ ಯಾರೋ ಬಡಿಸಿದ್ರು, ಮೂಗು ತನಕ ಊಟ ಮಾಡಿದರು. ಎಚ್ಚರಿಕೆ ಆಯಿತು, ಏಕಾದಶಿ. ಮಲಗುವಾಗಲೂ ಏಕಾದಶಿ, ಏಳುವಾಗಲೂ ಏಕಾದಶಿ, ಮಧ್ಯದಲ್ಲಿ ಮಾತ್ರ ದಶಮಿ ದ್ವಾದಶಿ. ಅವರಿಗೆ ತುಂಬ ನೋವಾಯಿತು. ನನ್ನ ಹತ್ರ ಬಂದು ಹೇಳಿದ್ದರು ಅವರೊಂದು ಸಲ, ಹೀಗೆ ಏಕಾದಶಿ ಊಟ ಮಾಡಿಬಿಟ್ಟೆ ಅಂತ. ಅದು ಹೇಗೆ ಅಂತ ಕೇಳಿದೆ. ಸ್ವಪ್ನದಲ್ಲಿ ಅಂತ ಹೇಳಿದರು. ಅದಕ್ಕೇನು ಕ್ರಮ ಅಂತ, ಅದಕ್ಕೆ ನಮ್ಮ ದಾಸರು ಒತ್ತು ಕೊಟ್ಟು ಹೇಳ್ತಾರೆ ನೋಡಿ. ಉಪವಾಸ ಜಾಗರ ಅಂತ ಒಂದು ದಿನ ಮಾಡಲಿಲ್ಲ ಅಂತ ದಾಸರು ಹೇಳುವಾಗ, ಉಪವಾಸ ಎಷ್ಟು ಮುಖ್ಯ, ಜಾಗರ ಅದಕ್ಕಿಂತ ಮುಖ್ಯ. ಒಂದು ಕ್ಷಣ ನಾವು ಮಲಗಿದಾಗ ಸ್ವಪ್ನ ಬೀಳ್ಬೋದು, ಯಾಕಂದ್ರೆ ನಮ್ಮ ಕೈಯಲ್ಲಿಲ್ಲ. ಎಚ್ಚರಿಗಾದರೂ ಎಲ್ಲರ ಬಿಟ್ಟು ನಾವು ಹೇಳ್ಬೋದು. ಸ್ವಪ್ನದಲ್ಲಿ ಕೆಟ್ಟ ಸ್ವಪ್ನ ಬೀಳಬಾರ್ದು. ಆ ಡ್ರೈವಿಂಗ್ ನಮಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸ್ವಪ್ನ ನಮ್ಮ ಕೈಯಲ್ಲಿಲ್ಲ. ಒಳ್ಳೆಯ ಸ್ವಪ್ನ ಬೇಕು ಅಂತ ನಾವು ಮಲಗಿದರೆ ಕೆಟ್ಟ ಸ್ವಪ್ನಗಳೇ ಬೀಳುತ್ತೆ. ಅದಕ್ಕೆ ಪರಿಹಾರ ಏನು ಅಂತಂದರೆ, ಹಗಲಿಡೀ ದೇವರ ಚಿಂತನೆ, ರಾತ್ರಿಗಿಡೀ ಭಗವಂತನ ಸ್ಮರಣೆ. ಆದರೆ ಹಗಲು ಇರುಳು ಜಾಗರಣೆ ಮಾಡಿ ಭಗವಂತನ ಉಪವಾಸ ಮಾಡುವಂತಹದ್ದು ಉತ್ತಮ ಪಕ್ಷ ಅಂತ ಶಾಸ್ತ್ರಕಾರರು ಹೇಳಿತ್ತು. ಅದಕ್ಕೇ ಉಪವಾಸದ ಜೊತೆಗೇ ಜಾಗರಣೆಯನ್ನು ಹೇಳಿತ್ತು. ಯಾಕೆ ನಿದ್ರೆಯಲ್ಲಿ ಆಚೆ ಸುಷುಪ್ತಿನೂ ಇಲ್ಲ, ಈಚೆ ಜಾಗೃತೂ ಇಲ್ಲ, ಮಧ್ಯದ ಸ್ವಪ್ನದಲ್ಲಿ ಎಂತಹ ಕೆಟ್ಟ ಕೆಟ್ಟ ಸ್ವಪ್ನಗಳನ್ನು ನಾವು ನೋಡಬಹುದು. ಸ್ವಪ್ನದಲ್ಲಿ ಜಗಳ ಮಾಡದವರ ಹತ್ರ ಜಗಳ ಮಾಡ್ತೇವೆ ನಾವು. ಗಂಡನ ಹತ್ರ ಜಗಳ ಮಾಡಬಾರ್ದು, ಜಗಳ ಆಗಿ ಹೋಗ್ತದೆ ಸ್ವಪ್ನದಲ್ಲಿ.
ಎಚ್ಚರದಲ್ಲಿ ಆಗೋದಿಲ್ಲ, ಅದು ವಿಶೇಷನೇ. ಸ್ವಪ್ನದಲ್ಲಿ ಅಂದರೆ ಕೆಲವು ಎಲ್ಲ ಎಚ್ಚರದಲ್ಲಿ ಆಗಬೇಕಾದ್ದು ಪಾಪಗಳು ದೇವರು ಕರುಣಾಶಾಲಿ ಸ್ವಪ್ನದಲ್ಲಿ ಮಾಡಿಸಿರ್ತಾನೆ. ಏಕಾದಶಿ ಊಟ ಮಾಡುವ ದುರ್ಯೋಗ ಇತ್ತವನಿಗೆ, ಅದು ಸ್ವಪ್ನದಲ್ಲಿ ಮುಗಿಸಿದ. ಅಂದರೆ ಆ ಪಾಪದಲ್ಲಿ ಅಪರಾಧದಲ್ಲಿ ಸ್ವಲ್ಪ ಕಡಿಮೆ ಅಂಶ ಇದೆ. ದೊಡ್ಡವರ ಹತ್ರ ಜಗಳ ಆಡಬಾರ್ದು, ಅದು ಜಗಳ ಮಾಡುವ ದುರ್ಯೋಗ ಇದೆ. ಸ್ವಪ್ನದಲ್ಲಿ ಅಂಥದ್ದು ದುರ್ಯೋಗಗಳು ನಡೆದುಕೊಂಡು ಹೋಗ್ತವೆ. ಸ್ವಪ್ನದಲ್ಲಿ ಮಾಡುವ ತಪ್ಪುಗಳು ಅಪರಾಧಗಳು ಲೆಕ್ಕ ಇಲ್ಲದಿದ್ದಷ್ಟು ಇದೆ. ಸುಷುಪ್ತಿ ಅಂತಂದರೆ ನಿದ್ರೆ, ಗಾಢವಾದ ನಿದ್ರೆ. ಆ ಸುಷುಪ್ತಿ ಅದರಲ್ಲೇನು ಅಪರಾಧ ಅಂತ. ಸುಷುಪ್ತಿಯಲ್ಲಿಯೂ ಕೂಡ ನಮ್ಮ ಆಚಾರ್ಯರು ಹೇಳಿದ್ದಾರೆ, ಯಾವಾಗ ನಿದ್ರೆ ಮಾಡಬೇಕು, ಯಾವಾಗ ಹೇಳಬೇಕು, ಅದರ ಬಗ್ಗೆ ಹೇಳಿದ್ದಾರೆ.